ಉತ್ತರ ಕನ್ನಡದಲ್ಲಿ ಅತಿವೃಷ್ಟಿ, ಅಂಕೋಲಾ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ, ಅನೇಕ ಸಾವು ನೋವು. ಉತ್ತರ ಕನ್ನಡದಲ್ಲಿ ಅತಿವೃಷ್ಟಿಯಾಗಿದ್ದು ನೆರೆ ಹಾವಳಿಗಳು ಸಂಭವಿಸಿ ಭೂಕುಸಿತಗಳು ಸಂಭವಿಸಿದೆ. ಹಾಗೆ ಐಆರ್ಬಿ ಬೇಕಾಬಿಟ್ಟಿ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕಾರಣ ಅಂಕೋಲಾ ಶಿರೂರಿನ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಅನೇಕ ಸಾವು ನೋವುಗಳು ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಸಚಿವ ಮಂಕಾಳ್ ವೈದ್ಯರು ಭೇಟಿ ನೀಡಿದ್ದು ಪರಿಸ್ಥಿತಿ ಅವಲೋಕಿಸುವಾಗ ಸಚಿವ ಮಂಕಾಳ್ ವೈದ್ಯರು ಒಂದು ಕ್ಷಣ ಭಾವುಕತೆಗೆ ಒಳಗಾಗಿದ್ದು ಐಆರ್ಬಿ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಐಆರ್ಬಿ ಕಂಪನಿ ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೆ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಇವರ ಈ ಹೊಣೆಗೇಡಿತನಕ್ಕೆ ಈಗ ಇಡೀ ಗುಡ್ಡವೇ ಕುಸಿದು ಬಿದ್ದು ಸಂಚಾರಕ್ಕೆ ಅಡೆತಡೆಯಾಗಿದ್ದಲ್ಲದೆ ಅನೇಕ ಅಮಾಯಕರ ಜೀವಗಳು ಮಣ್ಣಡಿಯಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿದೆ. ಈಗಾಗಲೇ 5 ಮೃತದೇಹಗಳು ದೊರೆತಿದ್ದು ಇನ್ನು ಅನೇಕರು ಕಣ್ಮರೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿ ಒಟ್ಟಾಗಿ ಸೇರಿ ದೇಶ ಕಟ್ಟುತ್ತೇವೆ ಎಂದು ಹೇಳಿಕೊಂಡು ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಕೋಟಿ ಲೂಟಿ ಮಾಡಿದ್ದರಲ್ಲದೆ ಅಮಾಯಕರ ಜನಸಾಮಾನ್ಯರನ್ನು ಬಲಿ ತೆಗೆದುಕೊಂಡಿದೆ. ಈಗಾಗಲೇ ಮಾನಗೇಡಿ ಐಆರ್ಬಿ ಕಂಪನಿ ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಎಂದು ಆರೋಪಿಸಿದರು. ನಮಗೆ ತೊಂದರೆ ಆಗಿದ್ದು ಐಆರ್ಬಿಯಿಂದ, ನೇವಿಯವರಿಂದ. ಇದು ದೊಡ್ಡ ದುರಂತ ಆಗಿದೆ. ಮಳೆಯೂ ಜಾಸ್ತಿ ಬಂದಿದೆ, ಆದರೆ ಇದಕ್ಕೂ ಹೆಚ್ಚು ಮಳೆ ಬಂದು ಹೋದಂಥ ಊರು ಇದು. ಇದೇನು ಹೊಸದಲ್ಲ ನಮಗೆ. ನಾವು ಬಯಲುಸೀಮೆಯಲ್ಲಿಲ್ಲ. ಪ್ರತಿ ವರ್ಷ 4 ತಿಂಗಳ ಮಳೆಗಾಲವನ್ನು ನೋಡಿದಂಥ ಒಂದು ನಿಷ್ಕಾಳಜಿ. ನಾನು ಫಸ್ಟ್ ಡೇಯಿಂದ ಹೆಚ್ಚು ಕಡಿಮೆ 1 ವರ್ಷದಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ, ಟಿ ವಿಯವರಿಗೆ ಗೊತ್ತಿದೆ, ಪತ್ರಿಕೆಯವರಿಗೆ ಗೊತ್ತಿದೆ. ಪ್ರತಿ ಮೀಟಿಂಗಲ್ಲಿ ನಾವು IRB ಅವ್ರ ಹತ್ರ ನಾವು ವಿನಂತಿ ಮಾಡ್ಕೊತಾ ಇದ್ರು, ನಿಮ್ಮದು ರೋಡ್ ಕ್ಲಿಯರ್ ಮಾಡಿಕೊಡಿ. ರೋಡ್ ಕ್ಲಿಯರ್ ಆಗದಿದ್ದರೆ ತೊಂದರೆ ಆಗ್ತದೆ, ಮುಂದೆ ಜನಕ್ಕೆ ತೊಂದರೆ ಆಗ್ತದೆ. ಇಲ್ಲಿ ನಮ್ಮ ಜಿಲ್ಲೆ ಜನ ತ್ಯಾಗ ಮಾಡಿದ್ದಾರೆ, 1000 ಗಟ್ಟಲೆ ಜನ ಸತ್ತಿದ್ದಾರೆ. ನಾವು ಅಧಿಕಾರಿಗಳ ಹತ್ರನೂ ಹೇಳಿ ಆಯಿತು, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ, ಸರ್ಕಾರದ ಗಮನದಲ್ಲೂ ಇದೆ. 10 ವರ್ಷದಿಂದ ಒಂದು ರೋಡ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆಗಲಿ. ಕೇಳಿದರೆ ನಾವು ಸೆಂಟ್ರಲ್ ಮಿನಿಸ್ಟ್ರದು ಆ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಭಾಳ ನೋವಿಂದ ಹೇಳ್ತೀನಿ ಇದಕ್ಕೆ, ಈ ಸಾವಿಗೆ, ಈ ರೋಡ್ ಪರಿಸ್ಥಿತಿ ಹೀಗಾಗಲಿಕ್ಕೆ ನೇರವಾಗಿ ಹೇಳ್ತೀನಿ. ಇದರ ಜೊತೆ ಜನಪ್ರತಿನಿಧಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವ್ರಿಗೆ ನಾಚಿಕೆ ಆಗಬೇಕು. ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ನಾಚಿಕೆ ಆಗಬೇಕು. ಜನ ತ್ಯಾಗ ಮಾಡಿದ್ದಾರೆ. ನೀವು ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಕೊಟ್ಟಿದ್ದೇವೆ ನಾವು. ನೀವು ಕೇಳಿದಷ್ಟು, ನೀವು ಕೇಳಿದ ಹಣಕ್ಕೆ. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, 2 ಕಿಲೋಮೀಟರ್ 2.9 ಕಿಲೋಮೀಟರ್ ರೋಡ್ ಬಾಕಿ ಇದೆ ಅಂದರೆ. ಕಾರವಾರದಿಂದ ಇಲ್ಲಿಗೆ ಬರೋದ್ರಿಗೆ ನೀವೇ ನೋಡಿದ್ವಿ, ಕಡಿಮೆ ಅಂದರೆ 10 ಕಿಲೋಮೀಟರ್ ಇದೆ. ಇಲ್ಲಿದೆ ಹೇಳ್ತಾ ಇದ್ದೀನಿ, ಇದು ಭಟ್ಕಳ ಗಡಿಯಿಂದ ಗೋವಾ ಗಡಿಯವರೆಗೆ. ಅವ್ರು ಸುಳ್ಳು ಹೇಳ್ಕೊತ ಹೋಗೋದು. ನ್ಯಾಷನಲ್ ಹೈವೇ PD ಇದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಇನ್ನೂ ಜಾಗೃತರಾಗದಿದ್ರೆ ನನಗಿಂತ ಹೆಚ್ಚು ಈ ಜಿಲ್ಲೆಯ ಜನ ಬುದ್ಧಿ ಕಲಿಸ್ತಾರೆ. ಅದಕ್ಕೆ ಅವರೇ ಅನುಭವಿಸ್ಬೇಕಾಗ್ತದೆ. ಸರ್, ಈಗ ಎಷ್ಟು ಜನ ತಿರೋದಿದ್ದಾರೆ? ಈಗ ಟೋಟಲ್ 12 ಜನ ಅಂತ ಹೇಳ್ತಾರೆ, 14 ಜನ ಅಂತ ಹೇಳ್ತಾರೆ. ನಮಗೆ ಈಗ ಸಿಕ್ಕಿದಂಥದ್ದು 4 ಬಾಡಿ. 5 ಬಾಡಿ, ಆ ಕಡೆ 1, ಇಲ್ಲಿ 4, ಟೋಟಲ್ 5. ಹಾಗಾಗಿ ನಾವು ಈಗ ಎಷ್ಟು ಅಂದೇಳಿ ಹೇಳೋದು ಕಷ್ಟ. ಈಗ ಅಧಿಕಾರಿಗಳು ಎಲ್ಲ ಇಲಾಖೆಯವರು ಒಟ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ರೋಡ್ ಆದರೂ, IRB ರೋಡ್ ಆದರೂ ಅವರು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಅವರು ಅಂದರೆ ಪಾಪ ಬೆಳಿಗ್ಗೆಯಿಂದ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಇಲಾಖೆಯವರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಏನಾಗ್ತದೆ ನೋಡ್ಬೇಕೀಗ, ಮತ್ತೆ ಎಷ್ಟು ಬಾಡಿ ಸಿಗ್ಬೋದು ಅನ್ನೋದು ನೋಡಬೇಕು. ಯಾಕೆಂದರೆ ಯಾರಿದ್ದಾರೆ ಅವರಷ್ಟು ಜನ ಸತ್ತು ಹೋಗಿದ್ದಾರೆ. ಒಬ್ಬರು ಹೇಳಲಿಕ್ಕೆ ಯಾರೂ ಇಲ್ಲ ಅಂಥ ಪರಿಸ್ಥಿತಿ. ಒಂದು ಕುಟುಂಬದವರಂತೂ ಪಾಪ ಅವರು ಮಗು ನೋಡಿ ಭಾಳ ಬೇಜಾರಾಯಿತು. ಈಗ ನಮಗೆ ಹೇಳಲಿಕ್ಕೆ ಬೇಜಾರಾಗಿ, ನಾವೇನೋ ಸರ್ಕಾರದಿಂದನೂ ನಾವು ಏನಾದರೂ ಸಹಾಯ ಮಾಡುವ ಅಂದರು ಅದಕ್ಕೂ ಯಾರೂ ಇಲ್ಲ ಅಂಥ ಪರಿಸ್ಥಿತಿ. ಹಾಗಾಗಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ,
ಈ ಥರ ಆಗದೇ ಇರಲಿ ನಡಿ. ಇದು ಕೆಲವೊಂದು ನಮಗೆ ಗೊತ್ತಿದ್ದು ಆಗಿದ್ದು, ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ. 1 ವರ್ಷದಿಂದ ಪ್ರತಿ KDP ಮೀಟಿಂಗು ವಿಶೇಷ ಸಭೆ ಕರೆದೆ, ಸರ್ವೆವರೆಗೂ ಮಾಡಿಸಿದೆ. ಈಗ ನಾವು ಹೊಸದಾಗಿ DC ಬಂದಿದ್ದಾರೆ, ಅವ್ರಿಗೆ ನಾಳೆ ಅಗ್ರಿಮೆಂಟ್ವರೆಗೂ ಇಲ್ಲ ನಮ್ಮ ಹತ್ರ, ಹೇಳಲಿಕ್ಕೆ ಬೇಜಾರಿದೆ. ನಾಳೆ ಫಸ್ಟ್ ಅಗ್ರಿಮೆಂಟ್ ನೋಡಿ, ಅಗ್ರಿಮೆಂಟಲ್ಲಿ ಏನಿದೆ ಅನ್ನೋದು ನೋಡಿ. ಗುಡ್ಡ ಎಲ್ಲಿ ಕೊರಿತಾರೆ ಅಲ್ಲಿ ಡ್ರೈನೇಜ್ ಮಾಡಬೇಕು, ಅಲ್ಲಿ ಸೈಡ್ ವಾಲ್ ಕಟ್ಟಬೇಕು, ಅಲ್ಲಿ ಸ್ಲೋಪ್ ಮಾಡಬೇಕು, ಏನು ಮಾಡಲಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಹೇಳಿದ್ರು ಅವರು, ಒಂದು ರೋಡ್ ಹಳೇದು ಹಾಗೆ ಇಡೋದು, ಆಚೆ ಬದಿಗೆ ಮತ್ತೊಂದು ರೋಡ್ ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಏನು ಈಗ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಳಪೆ ಕಾಮಗಾರಿ. ಯಾವುದು ಒಂದೇ ಒಂದು ರೋಡ್ ಅವರಿಗೂ ಸರಿ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ನಾನು ಇಂಥವ್ರು ಅಂತೇಳಿ ಹೇಳಿದರೆ ತಪ್ಪಾಗೋದು. ಇನ್ನೀಗ ಆಗದೆ ಇದ್ದಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತರು. ಖಂಡಿತ ನಾಳೆ ನಮ್ಮದು ಇದು ರೈಲ್ವೇದು ಇದು ಮೀಟಿಂಗ್ ಇತ್ತು ಮಂಗಳೂರು, ಕ್ಯಾನ್ಸಲ್ ಮಾಡಿ ನಾನು ಇಲ್ಲೇ ಇರ್ತೇನೆ. ಸರಿ, ನಮ್ಮದೊಂದು ಅಂಕೋಲ ಮತ್ತು ಹುಬ್ಳಿ ಮೀಟಿಂಗು ಸೆಂಟ್ರಲ್ ಮಿನಿಸ್ಟ್ರು ಮಂಗಳೂರಲ್ಲಿ ತೊಗೊಂಡಿದ್ರು. ನಾಳೆ ಅಲ್ಲಿಗೆ ಹೋಗೋದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಇಲ್ಲಿ ಪರಿಸ್ಥಿತಿ ನೋಡಿದಾಗ ಭಾಳ ಬೇಜಾರಾಯಿತು. ಬೆಳಗ್ಗೆಯಿಂದ ನಾಳೆ ಸಂಜೆವರೆಗಿದ್ದು ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡ್ತೇವೆ. ಅವರಿಗೇನು ಸರ್ಕಾರದಿಂದ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದು ಸಹಾಯ ಮಾಡ್ತೇವೆ. ಮಳಲ್ಗಾಂವ್ನಲ್ಲಿ ಮಳೆಗೆ ಮನೆ ಕುಸಿತ, 50,000 ರೂಪಾಯಿ ಹಾನಿ. ಶಿರಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲ್ಗಾಂವ್ನಲ್ಲಿ ಮಳೆಗೆ ಮನೆ ಕುಸಿದು ಸುಮಾರು 50,000 ರೂಪಾಯಿ ಹಾನಿ ಸಂಭವಿಸಿದೆ. ಲಕ್ಕಿ ಪುಟ್ಟಪ್ಪ ಶೇಟ್ ಇವರ ವಾತ್ಸವ್ಯದ ಮನೆ ಕುಸಿದಿದೆ. ಶಿರೂರಿನ ಪ್ರದೇಶದಲ್ಲಿ ಬೆಂಚ್ ಕಾರೊಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಬಗ್ಗೆ ಸಂಶಯ, GPS ಮೂಲಕ ಪತ್ತೆ. ಗುಡ್ಡ ಕುಸಿತದಲ್ಲಿ 10 ಅಮಾಯಕರನ್ನು ಬಲಿ ತೆಗೆದುಕೊಂಡ ಅಂಕೋಲಾ ತಾಲೂಕಿನ ಶಿರೂರಿನ ಪ್ರದೇಶದಲ್ಲಿ ಬೆಂಚ್ ಕಾರೊಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಇದನ್ನು ಕಾರಿಗೆ ಅಳವಡಿಸಲಾಗಿದ್ದ GPS ಮೂಲಕ ಪತ್ತೆ ಹಚ್ಚಲಾಗಿದ್ದು, ಕಾರಿಗೆ ಸಂಬಂಧಪಟ್ಟವರು ಸ್ಥಳಕ್ಕೆ ಬಂದಿದ್ದಾರೆಂದು ಹೇಳಲಾಗುತ್ತಿದೆ. ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡ 5 ಶಿರಸಿ ನಗರಸಭೆಯ ಸದಸ್ಯ ನಾಗರಾಜ್ ನಾಯ್ಕ್ ಇವರ ಸಂಬಂಧಿಗಳಾಗಿದ್ದಾರೆ. ಹಾಗೆಯೇ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ 10 ಜನರನ್ನು ಬಲಿ ತೆಗೆದುಕೊಂಡ ಮಣ್ಣು ಗಂಗಾವಳಿ ನದಿಗೆ ಬಿದ್ದಿದ್ದರಿಂದ ನೀರು ಉಕ್ಕಿ ಉಳುವರೆ ಗ್ರಾಮಕ್ಕೆ ನುಗ್ಗಿತ್ತು. ಇದರಿಂದ ನದಿ ಪಾತ್ರದ ಮೇಲಿದ್ದ 5-6 ಮನೆಗಳಿಗೆ ನೀರು ನುಗ್ಗಿ ಹಾನಿಯನ್ನುಂಟು ಮಾಡಿದೆ. ಶಿರಸಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಮರ ಸಾರಿರುವ ಪೊಲೀಸ್ ಇಲಾಖೆ. ಶಿರಸಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಮರ ಸಾರಿರುವ ಪೊಲೀಸ್ ಇಲಾಖೆ ಸಂಚಾರ ದಟ್ಟಣೆ ಪ್ರದೇಶದಲ್ಲಿ ಮಳೆಯನ್ನು ಲೆಕ್ಕಿಸದೆ ಸೂಚನಾ ಫಲಕವನ್ನು ಪೊಲೀಸರು ಅಳವಡಿಸುತ್ತಿದ್ದರು. ಇದರ ನಡುವೆಯೂ ಸಾರ್ವಜನಿಕರು ಸಂಚಾರ ನಿಯಮ ಪಾಲಿಸದಿದ್ದರೆ ವಾಹನ ಸವಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವುದಾಗಿ ಪೊಲೀಸರು ಹೇಳಿದ್ದಾರೆ.